ಜಾತಿ ಗಣತಿ ವಿಚಾರವಾಗಿ ಬೆಂಕಿ ಬಿರುಗಾಳಿ ಎಬ್ಬಿಸಿರುವಂತಹ ಸಮುದಾಯಗಳು ವಾಕ್ಸಮರಕ್ಕಿಳಿದಿವೆ. ಹಾಗಾದ್ರೆ ಪ್ರಬಲ ಸಮುದಾಯದವರ ಡಿಮ್ಯಾಂಡ್ ಏನು? ಶೋಷಿತ ಮತ್ತು ಹಿಂದುಳಿದ ಸಮುದಾಯದವರ ವಾದ ಏನು? ಬನ್ನಿ ಎರಡನ್ನು ನೋಡೋಣ. ಒಂದೊಂದು ಸಮುದಾಯದಿಂದಲೂ ಸಮರ, ಪ್ರಬಲ ವರ್ಗಗಳಿಂದ ಸರ್ಕಾರದ ಮೇಲೆ ಪ್ರಹಾರ, ಜಾತಿ ಗಣತಿ ಪರ ನಿಂತ ಶೋಷಿತ ಸಮುದಾಯಗಳಿಂದ ಜಾರಿಗೆ ಆಗ್ರಹ, ಹಿಂದುಳಿದ ವರ್ಗಗಳಿಂದ ಅಧಿವೇಶನ ಅಸ್ತ್ರ. ಒಂದು ವರದಿಯ ಪರ ವಿರುದ್ಧ ನಾನಾ ಜಾತಿಯ ಹಲವು ಮುಖಂಡರು ಸರ್ಕಾರದ ಮೇಲೆ ಹಲವು ಬಾಣ ಎಸೆದಿದ್ದಾರೆ. ತಮ್ಮದೇ ಡಿಮ್ಯಾಂಡ್ ಮುಂದಿಟ್ಟು ಸರ್ಕಾರವನ್ನ ಇಕ್ಕಟ್ಟಿಗೆ ನೂಕಿದ್ದಾರೆ. ಜಾತಿ ಗಣತಿ ವಿರುದ್ಧ ಪ್ರಬಲ ಸಮರ, ಅಡಕತ್ತರಿಯಲ್ಲಿ ಸರ್ಕಾರ. ವರದಿ ಜಾರಿಗೆ ಶೋಷಿತ ಹಿಂದುಳಿದ ವರ್ಗ ಪಟ್ಟು, ಸರ್ಕಾರಕ್ಕೆ ಇಕ್ಕಟ್ಟು. ಪ್ರಬಲರಿಂದ ಪ್ರತ್ಯೇಕ ಗಣತಿ ತಂತ್ರ, ಹಿಂದುಳಿದವರಿಂದ ಅಧಿವೇಶನ ಅಸ್ತ್ರ. ನಿಜ, ಸರ್ಕಾರ ಅಕ್ಷರಶಃ ಅಡಕತ್ತರಿಯಲ್ಲಿ ಸಿಲುಕಿದೆ. ಜಾತಿ ಗಣತಿ ಎಂಬ ಕುದಿಯೋ ಎಣ್ಣೆಗೆ ಜಾರಿ ಬಿದ್ದಿದೆ. ಜಾರಿ ಮಾಡಿದ್ರೆ ಪ್ರಬಲ ಸಮುದಾಯಗಳ ಜೊತೆ ಫೈಟ್ ಮಾಡಬೇಕು. ವರದಿ ಹಿಂಪಡೆದ್ರೆ ಶೋಷಿತ ಹಿಂದುಳಿದ ವರ್ಗಗಳ ಆಕ್ರೋಶ ಎದುರಿಸಬೇಕು. ಹಾಗಾದ್ರೆ ಒಕ್ಕಲಿಗ ಮತ್ತು ಲಿಂಗಾಯತರ ಬೇಡಿಕೆಗಳೇನು? ಶೋಷಿತರು ಹಿಂದುಳಿದವರ ಆಗ್ರಹವೇನು? ಯಾವ್ಯಾವ ಸಮುದಾಯ ಜಾತಿ ಗಣತಿ ಪರ ಇದೆ, ಯಾವ್ಯಾವ ಜಾತಿ ಜಾತಿ ಗಣತಿ ವರದಿಗೆ ವಿರುದ್ಧವಾಗಿದೆ ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಸಂಪುಟದಲ್ಲಿ ಮಂಡನೆಯಾಗಿರುವ ಜಾತಿ ಗಣತಿ ವರದಿ 10 ವರ್ಷ ಹಳೆಯದಾಗಿದ್ದು, ಈ ವರದಿಗೆ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯ ಪ್ರಬಲ ವಿರೋಧ ಮಾಡ್ತಿದೆ. 10 ವರ್ಷ ಹಳೆಯ ವರದಿಯನ್ನ ಜಾರಿ ಮಾಡಲೇಬಾರದು ಅಂತ ಒತ್ತಾಯಿಸಿವೆ. ಯಾಕಂದ್ರೆ ಮಂಡನೆಯಾಗಿರುವ ವರದಿಯಲ್ಲಿ ಲಿಂಗಾಯತ ಮತ್ತು ಒಕ್ಕಲಿಗರ ಜನಸಂಖ್ಯೆಯನ್ನ ಕಡಿಮೆ ತೋರಿಸಲಾಗಿದೆ. ಹೀಗಾಗಿ ಮತ್ತೆ ವೈಜ್ಞಾನಿಕವಾಗಿ ಜಾತಿ ಗಣತಿ ಸಮೀಕ್ಷೆ ನಡೆಸಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಒಂದು ವೇಳೆ ಪುನರ್ ಪರಿಶೀಲನೆ ಮಾಡದಿದ್ರೆ ನಾವೇ ಗಣತಿ ನಡೆಸುತ್ತೇವೆ ಅಂತ ಒಕ್ಕಲಿಗ ಮತ್ತು ಲಿಂಗಾಯತರು ಸವಾಲು ಹಾಕಿದ್ದಾರೆ. ಜೊತೆಗೆ ಒಗ್ಗಟ್ಟಿನ ಹೋರಾಟಕ್ಕೂ ಕಹಳೆ ಊದಿದ್ದಾರೆ. ನಾವು ಕೂಡ ಅದನ್ನ ಈಗಾಗಲೇ ನಾವು ಚರ್ಚೆ ಮಾಡಿದ್ರೆ ನಾವು ಅದೇ ರೀತಿ ಒಂದು ಸಮೀಕ್ಷೆ ಮಾಡಿಸಿ ನಮ್ದು ಏನು ಅಂತ ನಾವು ಒಂದು ಸಾಫ್ಟ್ವೇರ್ ಕೂಡ ಈಗಾಗಲೇ ನಾವು ಇಟ್ಕೊಂಡಿದ್ದೀರಿ. ಇವ್ರು ಕೂಡಲೇ ತಿಳಿಸಿದ್ರೆ ನಾವೇ ಮಾಡ್ಕೊಳ್ತೀವಿ. ನಮ್ದು ಎಷ್ಟು ಜನಸಂಖ್ಯೆ ಇದೆ ಏನು ಅಂತ ನಮ್ಮ ಎಲ್ಲ ತಾಲೂಕು ಘಟಕಗಳ ಮುಖಾಂತರ ನಮ್ಮ ಸಮಾಜದ ಪ್ರತಿಯೊಂದು ಕುಟುಂಬ ಮತ್ತು ಪ್ರತಿಯೊಂದು ವ್ಯಕ್ತಿಯ ಗಣತಿಯನ್ನು ನಾವು ಮಾಡೋರು ಇದ್ದೀವಿ. ಹೀಗೆ ಪ್ರಬಲ ಸಮುದಾಯಗಳಾದ ಲಿಂಗಾಯತ ಮತ್ತು ಒಕ್ಕಲಿಗರು ಜಾತಿ ಗಣತಿಗೆ ವಿರೋಧಿಸುವ ಮೂಲಕ ಸರ್ಕಾರದ ಮೇಲೆ ಒತ್ತಡ ಹಾಕ್ತಿದ್ದಾರೆ. ಇದಕ್ಕೆ ಕೌಂಟರ್ ಆಗಿ ಶೋಷಿತ ಸಮುದಾಯ ಮತ್ತು ಹಿಂದುಳಿದ ವರ್ಗ ಜಾತಿ ಗಣತಿ ಪರ ನಿಂತಿದ್ದು ತಮ್ಮದೇ ಬೇಡಿಕೆ ಇಟ್ಟಿದ್ದಾರೆ. ಜಾತಿ ಜನಗಣತಿ ವೈಜ್ಞಾನಿಕವಾಗಿದ್ದು ಅವೈಜ್ಞಾನಿಕ ಅನ್ನೋದು ಸುಳ್ಳು ಎಂಬುದು ಶೋಷಿತ ಮತ್ತು ಹಿಂದುಳಿದ ವರ್ಗಗಳ ವಾದ. ಹೀಗಾಗಿ ವರದಿಯನ್ನ ಜಾರಿ ಮಾಡಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇದಕ್ಕೆ ಕಾರಣವನ್ನು ನೀಡಿರೋ ಸಮುದಾಯದವರು ಜಾತಿ ಗಣತಿ ವರದಿ ಜಾರಿಗಾಗಿ ಸಾಕಷ್ಟು ಹೋರಾಟ ಮಾಡಿದ್ದೇವೆ. ಇದು ಕೇವಲ ಸಮುದಾಯಕ್ಕೆ ಮೀಸಲಿಟ್ಟು ಮಾಡಿದ ಸಮೀಕ್ಷೆ ಅಲ್ಲ, ಎಲ್ಲರನ್ನೂ ಒಳಗೊಂಡಂತೆಯೇ ಸಮೀಕ್ಷೆ ನಡೆಸಲಾಗಿದೆ ಅಂತ ಹೇಳಿದ್ದಾರೆ. ವರದಿ ಜಾರಿಯಾಗದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದ್ದಾರೆ. ಅಲ್ಲದೆ ವಿಶೇಷ ಅಧಿವೇಶನದಲ್ಲಿ ಚರ್ಚೆ ಆಗಬೇಕು ಅಂತ ಹಿಂದುಳಿದ ವರ್ಗ ಬೇಡಿಕೆ ಇಟ್ಟಿದೆ. ಯಾವುದೇ ಕಾರಣಕ್ಕೂ ಯಾರೇ ವಿರೋಧ ಮಾಡಿದ್ರು ಅದಕ್ಕೆ ಮಣಿ ಇದೆ. ಸರ್ಕಾರ ಇದನ್ನ ಬಿಡುಗಡೆಗೊಳಿಸಬೇಕು, ಸಾರ್ವಜನಿಕ ಚರ್ಚೆಗೊಳಪಡಿಸಬೇಕು. ಇದನ್ನ ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡಿ ನಾವು ಸರ್ಕಾರಕ್ಕೂ ಕೂಡ ನಾವು ಮನವಿಯನ್ನು ಮಾಡ್ತೇವೆ. ಕೈಂಡ್ಲಿ ಕನ್ವೀನ್ ಸ್ಪೆಷಲ್ ಲೆಜಿಸ್ಲೇಚರ್ ಸೆಷನ್ ಚರ್ಚೆ. ಇನ್ನು ಸುದ್ದಿಗೋಷ್ಠಿ ನಡೆಸಿದ ವೀರಶೈವ ಲಿಂಗಾಯತ ಸಂಘಟನಾ ಅಧ್ಯಕ್ಷ ಪ್ರದೀಪ್ ಕಂಕನಾಡಿ ಸರ್ಕಾರ ವೀರಶೈವ ಸಮಾಜಕ್ಕೆ ಅವಮಾನ ಮಾಡೋಕೆ ಹೊರಟಿದೆ ಅಂತ ಕಿಡಿಕಾರಿದ್ದಾರೆ. ಅತ್ತ ಬಾಗಲಕೋಟೆಯಲ್ಲಿ ವಿಶ್ವಕರ್ಮ ಸ್ವಾಮೀಜಿಗಳು ಕೂಡ ಜಾತಿ ಗಣತಿಗೆ ವಿರೋಧಿಸುತ್ತಿದ್ದಾರೆ. ವಿಜಯಪುರದಲ್ಲಿ ಗಾಣಿಗ ಸಮುದಾಯ ಜಾತಿ ಗಣತಿ ವಿರುದ್ಧ ಪ್ರತಿಭಟನೆ ನಡೆಸಿದೆ. ಬೀದರ್ನಲ್ಲಿ ಮರಾಠರು ಕೂಡ ಆಕ್ರೋಶ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.